ಹಾಯ್, ವೆಲ್ಕಮ್ ಟು ಪ್ರತಿಬಿಂಬ ಚಾನೆಲ್. ಮೌನದ ಮಧ್ಯೆ ಬಚ್ಚಿಟ್ಟ ಸತ್ಯ ಭಾಗ 2ರ ಕಥೆಯನ್ನು ಇವತ್ತು ಹೇಳುತ್ತಿದ್ದೇನೆ. ತಂದೆಯ ಸಾವಿನ ಸುದ್ದಿ ರಾಘವನನ್ನು ಊರಿಗೆ ಕರೆತಂದಿತ್ತು. 20 ವರ್ಷಗಳ ನಂತರ ಅದೇ ದಾರಿಗಳು, ಅದೇ ಮೌನ. ಆದರೆ ಅವನೊಳಗಿನ ಭಾವನೆಗಳು ಮಾತ್ರ ಹಳೆಯದಾಗಿರಲಿಲ್ಲ. ಮೌನವಾಗಿರುವ ತಾಯಿ, ಹಳೆಯ ನೆನಪುಗಳ ನಡುವೆ ಮತ್ತೆ ಎದುರಾದ ರಾಧಾ ಮತ್ತು ಹೇಳದೆ ಉಳಿದ ಮಾತುಗಳು ಎಲ್ಲವೂ ಅವನ ಮನಸ್ಸನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳಿದ್ದವು. ಮೌನದ ಮಧ್ಯೆ ಒಂದು ಹಳೆಯ ಪತ್ರ ಅವನ ಕೈ ಸೇರಿತು. ಅದು ಅಪ್ಪನ ಬರಹ. ಆದರೆ ಅವನು ಎಂದಿಗೂ ಕೇಳಿರದ ಸತ್ಯಗಳ ಸುಳಿವು. ಈಗೀಗ ಆ ಪತ್ರದ ಒಂದೊಂದು ಸಾಲು ರಾಘವನ ಬದುಕಿನ ಅರ್ಥವನ್ನೇ ಪ್ರಶ್ನಿಸುತ್ತಿದೆ. ಅಪ್ಪ ಬಚ್ಚಿಟ್ಟಿದ್ದ ಸತ್ಯವೇನು? ರಾಧಾ ಹೇಳದೆ ಉಳಿಸಿದ ಮಾತು ಯಾವುದು? ಯಾವ ದಿಕ್ಕಿಗೆ ಕರೆದೊಯ್ಯಲಿದೆ? ಅದೇ ಪ್ರಶ್ನೆಗಳೊಂದಿಗೆ ಈಗ ಆರಂಭವಾಗುತ್ತದೆ ಭಾಗ 2. ಆ ಪತ್ರದ ಮೊದಲ ಸಾಲು ಓದಿದ ನಂತರವೂ ರಾಘವ ಇನ್ನೂ ಅದನ್ನೇ ನೋಡುತ್ತಾ ಕುಳಿತಿದ್ದ. ಕಣ್ಣುಗಳು ಸಾಲುಗಳ ಮೇಲೆ ಇದ್ದರೂ ಮನಸ್ಸು ಮಾತ್ರ ಅರ್ಥವನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ. ನೀನು ಹೋಗಿದ್ದು ತಪ್ಪಲ್ಲ. ಅಪ್ಪನ ಬರಹದಲ್ಲಿ ಆ ಒಂದು ವಾಕ್ಯ ಅವನ ಎದೆಯಲ್ಲಿ ಏನೋ ಒಡೆದಂತೆ ಮಾಡಿತ್ತು. ಅಪ್ಪ ಯಾವತ್ತೂ ಅಷ್ಟು ಸುಲಭವಾಗಿ ಕ್ಷಮಿಸುವವನಲ್ಲ. ಹಾಗಾದರೆ ಈಗ ಈ ಸಾಲುಗಳು? ಅವನು ಮತ್ತೆ ಓದಿದ. ಈ ಬಾರಿ ನಿಧಾನವಾಗಿ. ಅಪ್ಪ ತನ್ನ ಜೀವನದ ಬಗ್ಗೆ, ತಾನು ಹೇಳಿಕೊಳ್ಳದೆ ಉಳಿಸಿದ ಭಯಗಳ ಬಗ್ಗೆ ಮತ್ತು ರಾಘವನ ಮೇಲೆ ಇಟ್ಟುಕೊಂಡಿದ್ದ ನಿರೀಕ್ಷೆಗಳ ಬಗ್ಗೆ ಬರೆದಿದ್ದ. ಹೊರಗಿನಿಂದ ರಾಧಾಳ ಹೆಜ್ಜೆಗಳ ಶಬ್ದ ಕೇಳಿಸಿತ್ತು. ಅವನು ತಲೆ ಎತ್ತಲಿಲ್ಲ. ಅವಳು ಬಾಗಿಲ ಬಳಿ ನಿಂತಳು. ಮೌನ. ಆ ಮೌನ ಅವರಿಬ್ಬರ ನಡುವೆ ಇನ್ನೂ ಭಾರವಾಗಿತ್ತು. ನಾನು ಹೋಗಬೇಕು ಎಂದು ಅವಳು ನಿಧಾನವಾಗಿ ಹೇಳಿದಳು. ರಾಘವ ಮಾತಾಡಲಿಲ್ಲ. ಆದರೆ ಅವಳನ್ನು ಹೋಗಲು ಬಿಡುವ ಧೈರ್ಯವು ಅವನಿಗೆ ಇರಲಿಲ್ಲ. ನೀನು ಹೇಳಬೇಕು ಅಂದಿದ್ದ ಸತ್ಯ ಏನು ಎಂದು ಕೇಳಲು ಮನಸ್ಸು ಬಯಸಿತ್ತು. ಆದರೆ ಮಾತು ಗಂಟಲಲ್ಲಿ ಅಂಟಿಕೊಂಡಿತ್ತು. ಅವಳು ತಿರುಗಿ ನೋಡಿದಳು. ಎಲ್ಲ ಸತ್ಯಗಳನ್ನು ಒಂದೇ ರಾತ್ರಿ ಹೇಳೋಕ್ಕಾಗಲ್ಲ ರಾಘವ. ಕೆಲವು ಸತ್ಯಗಳು ಸಮಯ ಕೇಳುತ್ತವೆ. ಅವಳು ಹೋದ ನಂತರ ಮನೆ ಇನ್ನಷ್ಟು ಖಾಲಿ ಅನಿಸಿತು. ಅಮ್ಮನ ಕೋಣೆಯಿಂದ ದೀಪದ ಬೆಳಕು ಕಾಣಿಸುತ್ತಿತ್ತು. ರಾಘವ ನಿಧಾನವಾಗಿ ಒಳಗೆ ಹೋದ. ಅಮ್ಮ ಹಾಸಿಗೆಯ ಮೇಲೆ ಕುಳಿತು ದೇವರ ಮುಂದೆ ಕಣ್ಣು ಮುಚ್ಚಿಕೊಂಡಿದ್ದಳು. ಅಮ್ಮ. ಅವಳು ಕಣ್ಣು ತೆರೆದಳು. ಓದಿದೆಯಾ ಎಂದು ಕೇಳಿದಳು. ಅವನು ತಲೆ ಅಲುಗಿಸಿದ. ನಿನ್ನ ಅಪ್ಪ ನಿನ್ನ ಮೇಲೆ ಯಾವತ್ತೂ ಕೋಪ ಇರಲಿಲ್ಲ ಅಂದಳು. ಅವನಿಗೆ ಮಾತಾಡೋದು ಬರಲಿಲ್ಲ ಅಷ್ಟೇ. ಆ ಮಾತು ರಾಘವನ ಎದೆಯಲ್ಲಿ ಇನ್ನೊಂದು ಗುದ್ದು. ಅಪ್ಪನೊಂದಿಗೆ ಮಾತಾಡದೆ ಹೋದ ವರ್ಷಗಳು, ಅಪ್ಪನ ಕಣ್ಣುಗಳಲ್ಲಿ ತಾನು ಓದದೆ ಉಳಿಸಿದ ಅರ್ಥಗಳು. ಆಲ್ ರಶ್ಡ್ ಬ್ಯಾಕ್. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಹಳೆಯ ಮನೆ, ಗೋಡೆಯ ಮೇಲೆ ಬಿದ್ದ ನೆರಳುಗಳು, ಹೊರಗಿನಿಂದ ಕೇಳಿಸುತ್ತಿದ್ದ ಗಾಳಿ ಎಲ್ಲವೂ ಅವನೊಳಗಿನ ಗೊಂದಲವನ್ನು ಹೆಚ್ಚಿಸುತ್ತಿದ್ದವು. ಬೆಳಿಗ್ಗೆ ಅವನು ಊರಿನ ಕಡೆ ಹೊರಟ. ಹಳೆಯ ಶಾಲೆ, ಬಾವಿ, ಆಲದ ಮರ, ಪ್ರತಿ ಸ್ಥಳವೂ ಅವನನ್ನು ಪ್ರಶ್ನಿಸುತ್ತಿದ್ದಂತೆ. ನೀನು ಏಕೆ ಹೋದೆಯಾ ಎಂದು. ಆಲದ ಮರದ ಕೆಳಗೆ ರಾಧಾ ಕುಳಿತಿದ್ದಳು. ಅವನು ದೂರದಿಂದಲೇ ನಿಂತ. ಅವಳು ತಲೆ ಎತ್ತಿ ನೋಡಿದಳು. ಈ ಬಾರಿ ಮೌನವಿಲ್ಲ. ನೀನು ಊರಲ್ಲೇ ಉಳಿಯೋದಾದ್ರೆ ಎಂದು ಮಾತು ಆರಂಭಿಸಿ ನಿಂತಳು. ಉಳಿಯೋದಾದ್ರೆ ಎಂದು ಅವನು ಹೇಳಿದ. ನನ್ನ ಸತ್ಯ ಹೇಳಬೇಕಾಗುತ್ತೆ ಎಂದಳು. ಅದು ಸುಲಭ ಅಲ್ಲ. ಅವನು ಏನು ಹೇಳಲಿಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ ಭಯವಿತ್ತು. ಆ ಭಯ ಅವನಿಗೆ ಹೇಳುತ್ತಿತ್ತು, ಮುಂದೆ ಬರುವ ಸತ್ಯ ಸುಮ್ಮನೆ ಅಲ್ಲ ಎಂದು. ಅದೇ ಸಮಯದಲ್ಲಿ ಊರಿನ ಒಬ್ಬ ವೃದ್ಧನು ರಾಘವನ ಹತ್ತಿರ ಬಂದು, ನಿನ್ನ ಅಪ್ಪನ ಬಗ್ಗೆ ನಿನಗೆ ಎಲ್ಲವೂ ಗೊತ್ತಾ ಎಂದು ಕೇಳಿದ. ಆ ಪ್ರಶ್ನೆ, ಆ ಕ್ಷಣ ಎಲ್ಲವೂ ಒಂದೇ ದಾರಿಯಲ್ಲಿ ಸೇರುತ್ತಿದ್ದವು. ಅಪ್ಪನ ಪತ್ರ, ರಾಧಾಳ ಮೌನ ಮತ್ತು ಊರಿನವರ ಮಾತು. ಈ ಮೂರು ಒಂದೇ ಸತ್ಯಕ್ಕೆ ಕರೆದೊಯ್ಯುತ್ತಿತ್ತ, ಅಥವಾ ಮೂರು ಬೇರೆ ಬೇರೆ ಗಾಯಗಳನ್ನು ತೆರೆಯಲಿತ್ತ? ರಾಘವ ಮೊದಲ ಬಾರಿಗೆ ಅರಿತುಕೊಂಡ.
ತಾನು ಊರಿಗೆ ಬಂದದ್ದು ಅಂತ್ಯಕ್ಕಾಗಿ ಅಲ್ಲ, ಇದು ಇನ್ನೊಂದು ಆರಂಭ. ರಾಘವ ಆಲದ ಮರದ ಕೆಳಗೆ ನಿಂತಿದ್ದ. ರಾಧಾಳ ಕಣ್ಣುಗಳಲ್ಲಿ ಮಾತುಗಳಿದ್ದವು, ಆದರೆ ಅವಳು ಹೇಳಲಿಲ್ಲ. ಅಷ್ಟರಲ್ಲಿ ವೃದ್ಧನ ಪ್ರಶ್ನೆ ಅವನ ಮನಸ್ಸನ್ನು ಕಂಪಿಸಿತು. ನಿನ್ನ ಅಪ್ಪನ ಬಗ್ಗೆ ನಿನಗೆ ಎಲ್ಲವೂ ಗೊತ್ತಾ? ಆ ಪ್ರಶ್ನೆ ಉತ್ತರ ಕೇಳಲಿಲ್ಲ. ಅದು ಹೊಸ ಪ್ರಶ್ನೆಗಳನ್ನೇ ಹುಟ್ಟಿಸಿತು. ಅಪ್ಪನ ಪತ್ರ, ರಾಧಾಳ ಮೌನ ಮತ್ತು ಊರಿನವರ ಕಿವಿಗಪ್ಪಳ ಮಾತುಗಳು. 3 ದಾರಿಗಳು ಒಂದೇ ಕಡೆ ಸೇರುತ್ತಿದ್ದಂತೆ ಕಾಣುತ್ತಿತ್ತು. ಆದರೆ ಆ ದಾರಿ ಸತ್ಯಕ್ಕೆ ಕರೆದೊಯ್ಯುತ್ತಾ ಅಥವಾ ಇನ್ನೊಂದು ದೊಡ್ಡ ನೋವಿಗೆ? ರಾಘವ ಮೊದಲ ಬಾರಿಗೆ ಅರಿತ, ಈ ಊರಿಗೆ ಬಂದದ್ದು ಕೇವಲ ಅಪ್ಪನ ಅಂತ್ಯಕ್ಕಾಗಿ ಅಲ್ಲ, ಅದು ತನ್ನ ಬದುಕಿನ ಅತ್ಯಂತ ಕಠಿಣ ಅಧ್ಯಾಯದ ಆರಂಭ. ಈ ಕಥೆ ಮುಂದುವರಿಯುತ್ತದೆ. ಮುಂದೇನಾಗುತ್ತದೆ ಎನ್ನುವ ಕುತೂಹಲ ನಿಮಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು. ಈ ಕಥೆಗೆ ನಿಮ್ಮದೊಂದು ಲೈಕ್ ಇರಲಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್, ಟೇಕ್ ಕೇರ್.